ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್. ಇವತ್ತೊಂದು ಹೊಸ ಸಂಚಿಕೆ BA ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ, ಅದರಲ್ಲಿ ಆದಾಯದ ಪರಿಣಾಮ ಅಂತಕ್ಕಂಥ ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇವತ್ತೊಂದು ಹೊಸ ಸಂಚಿಕೆ ಆದಾಯದ ಪರಿಣಾಮ, ಇನ್ಕಮ್ ಇಫೆಕ್ಟ್. ಎ ಮೈಕ್ರೋ ಎಕನಾಮಿಕ್ಸ್ ಟರ್ಮ್ಸ್ ಡಿಸ್ಕ್ರೈಬ್ ಹೌ ಚೇಂಜ್ ಟು ದಿ ಕನ್ಸ್ಯೂಮರ್ಸ್ ರಿಯಲ್ ಇನ್ಕಮ್ ಲೆವೆಲ್ ಕ್ಯಾನ್ ಅಫೆಕ್ಟ್ ದೇರ್ ಪರ್ಚೇಸಿಂಗ್ ಪ್ಯಾಟ್ರನ್ಸ್. ಅಂದರೆ ಗ್ರಾಹಕರ ನೈಜ ಆದಾಯ ಮಟ್ಟದಲ್ಲಿ ಬದಲಾವಣೆಗಳು ಅವನ ಖರೀದಿಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತವೆ ಅನ್ನೋದನ್ನು ಆದಾಯ ಪರಿಣಾಮದಲ್ಲಿ ನೋಡೋಣ. ಆದಾಯ ಪರಿಣಾಮ, ಇನ್ಕಮ್ ಇಫೆಕ್ಟ್. ಆದಾಯದಲ್ಲಿನ ಬದಲಾವಣೆಗಳು ಅನುಭೋಗಿಯ ಅನುಭೋಗ ಪ್ರಮಾಣ ಮತ್ತು ಒಟ್ಟು ತೃಪ್ತಿಯ ಮೇಲೆ ಬೀರುವ ಪರಿಣಾಮಗಳನ್ನು ಆದಾಯ ಪರಿಣಾಮ ಎಂದು ಕರೆಯುತ್ತಾರೆ. ಅಂದರೆ ಈಗ ಅನುಭೋಗಿ ಆದಾಯದಲ್ಲಿ ಬದಲಾವಣೆಗಳು ಆದಾಗ ಅವನ ಅನುಭೋಗದ ಮೇಲೆ ಪರಿಣಾಮಗಳು ಬೀರ್ತವೆ. ಅಂದರೆ ಈಗ ಯಾವುದೇ ಒಂದು ವಸ್ತುವನ್ನು ಅವನು ಅನುಭೋಗಿಸಲಿಕ್ಕೆ ಇಚ್ಛೆ ಪಡುತ್ತಾನೆ ಎಂದುಕೊಳ್ಳೋಣ. ಈಗ ಅವನ ಬಳಿಯಲ್ಲಿರುವಂತಹ ಆದಾಯ ಗರಿಷ್ಠ ಪ್ರಮಾಣದಲ್ಲಿ ಇದೆ ಅಂದುಕೊಳ್ಳೋಣ. ಅವನ ಬಳಿಯಲ್ಲಿರುವಂಥ ಆದಾಯ ಗರಿಷ್ಠ ಪ್ರಮಾಣದಲ್ಲಿದ್ದಾಗ ಅನುಭೋಗಿಯು ಆ ಸರಕುಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಖರೀದಿ ಮಾಡುತ್ತಾನೆ. ಒಂದು ವೇಳೆ ಆ ಅನುಭೋಗಿಯ ಆದಾಯದಲ್ಲಿ ಕಡಿಮೆ ಪ್ರಮಾಣದ ಆದಾಯ ಇದ್ದಾಗ ಅವನು ಕಡಿಮೆ ಪ್ರಮಾಣದ ಸರಕುಗಳನ್ನು ಕೊಂಡುಕೊಳ್ತಾನೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಪ್ರತಿಯೊಬ್ಬ ಅನುಭೋಗಿ ಬಯಸುವ ವಸ್ತುಗಳ ಪ್ರಮಾಣ ಅವನ ಆದಾಯದ ಬದಲಾವಣೆಯೊಂದಿಗೆ ಬದಲಾಗುತ್ತದೆ. ನೋಡಿ, ಅವನ ಆದಾಯದಲ್ಲಿ ಬದಲಾವಣೆ ಆದಾಗ ಅವನು ಕೊಂಡುಕೊಳ್ಳುವಂತಹ ಪ್ರಮಾಣ ಕಡಿಮೆ ಆಗ್ತದೆ. ಕೊಂಡುಕೊಳ್ಳುವ ಪ್ರಮಾಣ ಕಡಿಮೆ ಆಗಿದೆ ಅಂದರೆ ಅವನ ಅನುಭೋಗ ಪ್ರಮಾಣದಲ್ಲಿ ಕೂಡ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಆದ್ದರಿಂದ ಅನುಭೋಗಿಯ ಆದಾಯದಲ್ಲಿ ಬದಲಾವಣೆಗಳು ಆದಾಗ ಅವನ ಕೊಳ್ಳುವಿಕೆ ಮೇಲಾಗುವಂಥ ಪರಿಣಾಮಗಳನ್ನು ಆದಾಯ ಪರಿಣಾಮ ಎಂದು ಕರೀತಾರೆ. ಅವನ ಆದಾಯದಲ್ಲಿ ಬದಲಾವಣೆ ಆದಾಗ ಅವನ ಕೊಂಡುಕೊಳ್ಳುವ ಪ್ರಮಾಣದಲ್ಲಿ ವ್ಯತ್ಯಾಸಗಳಾಗ್ತವೆ. ಅನುಭೋಗಿಯು ಕೊಳ್ಳುತ್ತಿರುವ ವಸ್ತುಗಳ ಬೆಲೆಗಳು ಬದಲಾಗದೇ ಇದ್ದು ಆದಾಯ ಹೆಚ್ಚಾದಾಗ ಅವನು ಮೊದಲಿಗಿಂತಲೂ ಅಧಿಕ ಪ್ರಮಾಣದ ಸರಕುಗಳನ್ನು ಕೊಳ್ಳುವುದು ಸಾಧ್ಯವಾಗುತ್ತದೆ. ಆದ್ದರಿಂದ ಅವನ ಒಟ್ಟು ತೃಪ್ತಿ ಅಧಿಕಗೊಳ್ಳುತ್ತದೆ. ಈ ಸನ್ನಿವೇಶದಲ್ಲಿ ಅವನು ಖಂಡಿತವಾಗಿಯೂ ಅವನೇನು ಮಾಡ್ತಾನಂದರೆ ಮೊದಲಿಗಿಂತಲೂ ಉತ್ತಮ ಸ್ಥಿತಿಯಲ್ಲಿದ್ದಾನೆ ಎಂದು ನಾವು ತಿಳಿದುಕೊಳ್ಬೇಕಾಗ್ತದೆ. ಹಾಗಾಗಿ ಅನುಭೋಗಿಯ ಆದಾಯದಲ್ಲಿ ಬದಲಾವಣೆಗಳಾದಾಗ ಅನುಭೋಗಿ ಕೊಳ್ಳುವಂಥ ವಸ್ತುಗಳು ವಸ್ತುವಿನ ಪ್ರಮಾಣದಲ್ಲಿಯೂ ಕೂಡ ವ್ಯತ್ಯಾಸ ಆಗುವುದನ್ನು ಇಲ್ಲಿ ನಾವು ಕಾಣಬಹುದು. ಹಾಗಾಗಿ ಇದನ್ನು ಆದಾಯ ಪರಿಣಾಮ ಎಂದು ಹೇಳಬಹುದು. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿಯ ಆದಾಯದಲ್ಲಿ ಬದಲಾವಣೆಗಳಾದಾಗ, ಒಂದು ವೇಳೆ ಆದಾಯ ಕಡಿಮೆಗೊಂಡಾಗ ಅವನು ಕೊಂಡುಕೊಳ್ಳಬಹುದಾದ ಸರಕುಗಳ ಪ್ರಮಾಣ ಹಾಗೂ ಒಟ್ಟು ತೃಪ್ತಿಯೂ ಕೂಡ ಏನಾಗುತ್ತಂದರೆ ಕಡಿಮೆ ಆಗ್ತದೆ. ಇದರಿಂದಾಗಿ ಅವನು ಮೊದಲಿಗಿಂತಲೂ ಕನಿಷ್ಠ ಸ್ಥಿತಿಯಲ್ಲಿ ಉಳಿದು ಬಿಡುತ್ತಾನೆ. ಹೀಗೆ ಅನುಭೋಗಿಯ ಆದಾಯದಲ್ಲಿ ಏರಿಳಿತಗಳು ಉಂಟಾದಾಗ ಅವನ ಒಟ್ಟು ತೃಪ್ತಿಯ ಮೇಲುಂಟಾಗುವ ಪರಿಣಾಮವನ್ನು ಆದಾಯ ಪರಿಣಾಮ ಎಂದು ನಾವು ಹೇಳಬಹುದು. ಅಂದರೆ ಈಗ ಉದಾಹರಣೆಗೆ ಅವನ ಆದಾಯದಲ್ಲಿ ಯಾವ ರೀತಿಯಾಗಿ ಬದಲಾವಣೆಗಳಾಗ್ತವೆ, ಆ ಬದಲಾವಣೆಗೆ ಅನುಗುಣವಾಗಿ ಅವನು ಕೊಂಡುಕೊಳ್ಳುವ ಪ್ರಮಾಣ ಏನಾಗಿರುತ್ತೆ ಅಂದರೆ ನಿರ್ಧಾರವಾಗಿರುತ್ತೆ. ಈಗ ಅನುಭೋಗಿಯ ಆದಾಯ ಹೆಚ್ಚಳವು ಅವನನ್ನು ಮೇಲ್ಮಟ್ಟದ ಔದಾಸೀನ್ಯ ರೇಖೆಗೆ ಹಾಗೂ ಆದಾಯದ ಉಳಿತಾಯವು ಕೆಳಮಟ್ಟದ ಔದಾಸೀನ್ಯ ರೇಖೆಗೆ ಕೊಂಡೊಯ್ಯುತ್ತದೆ ಎಂದು ನಾವು ತಿಳ್ಕೊಳ್ಬೇಕಾಗ್ತದೆ. ಏಕೆಂದರೆ ಆದಾಯ ಹೆಚ್ಚಾದಾಗ ಅವನ ಆದಾಯ ರೇಖೆ ಬಲಕ್ಕೆ ಅಂದರೆ ಮೇಲ್ಮಟ್ಟಕ್ಕೆ ಸ್ಥಾನಪಲ್ಲಟಗೊಳ್ಳುತ್ತದೆ. ಆಗ ಅವನು ಮೇಲ್ಮಟ್ಟದ ಹೊಸ ಆದಾಯ ರೇಖೆ ಮತ್ತು ಔದಾಸೀನ್ಯ ರೇಖೆ ಪರಸ್ಪರ ಸ್ಪರ್ಶಿಸುವ ಬಿಂದುವಿನಲ್ಲಿ ಸಮತೋಲನ ತಲುಪುತ್ತಾನೆ. ಅದೇ ರೀತಿ ಅವನ ಆದಾಯ ಕಡಿಮೆಗೊಂಡಾಗ ಆದಾಯ ರೇಖೆ ಎಡಕ್ಕೆ ಅಂದರೆ ಕೆಳಭಾಗದಲ್ಲಿ ಸ್ಥಾನಪಲ್ಲಟಗೊಳ್ಳುತ್ತದೆ. ಆಗ ಅವನು ಕೆಳಮಟ್ಟದ ಹೊಸ ಆದಾಯ ರೇಖೆ ಮತ್ತು ಔದಾಸೀನ್ಯ ರೇಖೆ ಪರಸ್ಪರ ಸ್ಪರ್ಶಿಸುವ ಬಿಂದುವಿನಲ್ಲಿ ಸಮತೋಲನದಲ್ಲಿ ತಲುಪುತ್ತಾನೆ ಎಂದು ನಾವು ಇಲ್ಲಿ ತಿಳಿಯಬಹುದು. ಹಾಗಾಗಿ ಆದಾಯ ಪರಿಣಾಮ ಅಂದರೆ ಒಬ್ಬ ಅನುಭೋಗಿಯ ಆದಾಯದಲ್ಲಿ ಬದಲಾವಣೆಗಳಾದಾಗ ಅವನು ಕೊಂಡುಕೊಳ್ಳುತ್ತಿರುವ ವಸ್ತುಗಳ ಪ್ರಮಾಣದಲ್ಲಿ ಕೂಡ ವ್ಯತ್ಯಾಸವಾಗುವುದನ್ನು ನಾವು ಇಲ್ಲಿ ತಿಳಿಯಬಹುದು.
ಹಾಗಾಗಿ ಒಬ್ಬ ಅನುಭೋಗಿ ಯಾವ ರೀತಿಯಾಗಿ ಒಂದು ವಸ್ತುವನ್ನು ಕೊಂಡುಕೊಳ್ತಾನೆ, ಅವನ ಔದಾಸೀನ್ಯ ರೇಖೆಗಳಲ್ಲಿ ಆಗುವಂತಹ ಬದಲಾವಣೆಗಳು, ಸೊ ಅವೆಲ್ಲವನ್ನು ನಾವು ಆದಾಯದ ಪರಿಣಾಮದಲ್ಲಿ ನಾವು ತಿಳಿಯಬಹುದಾಗಿದೆ. ಹಾಗಾಗಿ ಆದಾಯ ಪರಿಣಾಮ ಅಂತಕ್ಕಂಥದ್ದು ಅನುಭೋಗಿಯ ಆದಾಯದ ಹೆಚ್ಚಳವು ಅವನನ್ನು ಮೇಲ್ಮಟ್ಟದ ಔದಾಸೀನ್ಯ ರೇಖೆಗೆ ಕರೆದು ಒಯ್ಯುತ್ತದೆ ಎನ್ನುವುದನ್ನು ಇಲ್ಲಿ ನಾವು ತಿಳ್ಕೊಳ್ತೇವೆ. ಹಾಗಾಗಿ ಪ್ರಮುಖವಾಗಿ ನೋಡಿದಾಗ ಆದಾಯದ ಪರಿಣಾಮ ಅಂತಕ್ಕಂಥದ್ದು ಅನುಭೋಗಿ ಕೊಂಡುಕೊಳ್ಳುವಂತಹ ವಸ್ತುಗಳಲ್ಲಿ ಉಂಟಾಗುವಂತಹ ಬದಲಾವಣೆಗಳನ್ನು ಸೂಚಿಸ್ತಕ್ಕಂತಹ ಒಂದು ಸಂಗತಿಯನ್ನು ಒಳಗೊಂಡಿರ್ತದೆ. ಜೊತೆಯಲ್ಲಿ ಅನುಭೋಗಿಯ ಆದಾಯದಲ್ಲಿ ಬದಲಾವಣೆಗಳಾದಾಗ, ಉದಾಹರಣೆಗೆ ಅವನ ಆದಾಯ ಮೇಲ್ಮಟ್ಟದಲ್ಲಿದ್ದಾಗ ಔದಾಸೀನ್ಯ ರೇಖೆ ಏನಾಗಿರುತ್ತೆ ಅಂದರೆ ಮೇಲ್ಭಾಗಕ್ಕೆ ಹೋಗುತ್ತೆ. ಐಸಿ ಕರುಗಳು ಏನಾಗ್ತದೆ ಅಂದರೆ ಬದಲಾವಣೆ, ಔದಾಸೀನ್ಯ ರೇಖೆಗಳಲ್ಲಿ ಬದಲಾವಣೆಗಳಾಗುವಂಥ ಒಂದು ಪ್ರಸಂಗ ಇಲ್ಲಿ ಇರ್ತದೆ ಅನ್ನೋದನ್ನು ನಾವು ಗಮನಿಸಬಹುದು. ಹಾಗಾದರೆ ಇದನ್ನು ಆದಾಯದ ಪರಿಣಾಮವನ್ನು ಒಂದು ರೇಖಾಚಿತ್ರದ ಸಹಾಯದಿಂದ ನಾವು ನೋಡಬಹುದು. ನೋಡಿ, ಈ ರೇಖಾಚಿತ್ರದಲ್ಲಿ, ಮೇಲಿನ ರೇಖಾಚಿತ್ರದಲ್ಲಿ ನೋಡಿದಾಗ OX ಅಕ್ಷದಲ್ಲಿ ಮಾವಿನ ಹಣ್ಣುಗಳನ್ನು, OY ಅಕ್ಷದಲ್ಲಿ ಬಾಳೆಹಣ್ಣುಗಳನ್ನು ನೀಡಿದ್ದಾರೆ. ಇಲ್ಲಿ IC1, IC2, IC3 ಇವು ಔದಾಸೀನ್ಯ ರೇಖೆಗಳಾಗಿವೆ. ಇಲ್ಲಿ ಈ ಒಂದು ರೇಖಾಚಿತ್ರವನ್ನು ನೋಡಿದಾಗ A1, B1 ಮೂಲ ಆದಾಯ ರೇಖೆಯಾಗಿದೆ. ಈ ರೇಖೆಯು E1 ಬಿಂದುವಿನಲ್ಲಿ ಔದಾಸೀನ್ಯ ರೇಖೆ IC1 ದೊಂದಿಗೆ ಏನಾಗಿದೆ ಅಂದರೆ ಸಮಗೊಂಡಿದೆ. ಆದ್ದರಿಂದ ಇಲ್ಲಿ A1, B1 ರೇಖೆ, ಆದಾಯ ರೇಖೆಯಲ್ಲಿ ಅನುಭೋಗಿಯು ಸಮತೋಲನ ಬಿಂದು ಏನಾಗಿದೆ ಅಂದರೆ E1 ಆಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಆಗ ಆದಾಯ ಹೆಚ್ಚಾದಾಗ ಆದಾಯ ರೇಖೆ A2, B2ಗೆ ಸ್ಥಾನ ಪಲ್ಲಟಗೊಳ್ಳುತ್ತೆ. ಅಂದರೆ ಒಬ್ಬ ಅನುಭೋಗಿಯ ಆದಾಯದಲ್ಲಿ ಬದಲಾವಣೆಗಳಾದಾಗ ಸ್ಥಾನ ಪಲ್ಲಟಗೊಳ್ಳುತ್ತೆ. ಈ ರೇಖೆ IC2 ಔದಾಸೀನ್ಯ ರೇಖೆಯನ್ನು E2 ಬಿಂದುವಿನಲ್ಲಿ ಸ್ಪರ್ಶಿಸುವುದರಿಂದ ಅನುಭೋಗಿಯ ಹೊಸ ಸಮತೋಲನ ಬಿಂದು E2 ಆಗುತ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಆದಾಯ ಇನ್ನೂ ಹೆಚ್ಚಾದಾಗ ಈ ಹೆಚ್ಚಿದ ಆದಾಯವನ್ನು A3, B3 ಬೆಲೆ ಅಥವಾ ಆದಾಯ ರೇಖೆ ಪ್ರತಿನಿಧಿಸುತ್ತದೆ. ಇಲ್ಲಿ ಆದಾಯ ರೇಖೆ ಔದಾಸೀನ್ಯ ರೇಖೆ ಅಂದರೆ IC3 E3 ಬಿಂದುವಿನಲ್ಲಿ ಸಂಧಿಸುತ್ತದೆ. ಆದ್ದರಿಂದ ಅನುಭೋಗಿ ತನ್ನ ಹೊಸ ಸಮತೋಲನ ಸ್ಥಿತಿಯನ್ನು E3 ಬಿಂದುವಿನಲ್ಲಿ ಕಂಡುಕೊಳ್ಳುತ್ತಾನೆ. ಹೀಗೆ ಆದಾಯ ಹೆಚ್ಚಿದಂತೆಲ್ಲ ಬೆಲೆ ರೇಖೆ ಬಲಕ್ಕೆ ಸ್ಥಾನಪಲ್ಲಟಗೊಳ್ಳುತ್ತಾ ಹೋಗುತ್ತದೆ. ಆಗ ಅನುಭೋಗಿ ಹೊಸ ಬೆಲೆ ರೇಖೆಯ ಮೇಲೆ ಹೊಸ ಸಮತೋಲನ ಬಿಂದುವನ್ನು ತಲುಪುತ್ತಾ ಹೋಗುತ್ತಾನೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬಹುದು. ಹಾಗಾಗಿ ಅನುಭೋಗಿಯ ಆದಾಯದಲ್ಲಿ ಬದಲಾವಣೆಗಳಾದಾಗ ಅನುಭೋಗಿಯು ಹೊಸ ಸಮತೋಲನ ಬಿಂದುಗಳಾದ E1, E2, E3 ಸಂಪರ್ಕಿಸಿದಾಗ ನಮಗೆ ಆದಾಯದ ಅನುಭೋಗ ರೇಖೆ ಅಂದರೆ ICC ಎಂಬ ರೇಖೆ ಏನಾಗುತ್ತಂದರೆ ಇಲ್ಲಿ ದೊರೆಯುತ್ತೆ. ಅಂದರೆ ಇಲ್ಲಿ E1, E2, E3 ಬಿಂದುಗಳಿಗೆ ಒಂದು ರೇಖೆಯನ್ನು ಎಳೆದಾಗ ನಮಗೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದನ್ನು ನಾವು ಆದಾಯ ಅನುಭೋಗ ರೇಖೆ ಅಂತ ಹೇಳಿ ನಾವು ಅದನ್ನು ತಿಳಿಯಬೇಕಾಗತ್ತೆ. ಇಲ್ಲಿ ಈ ಆದಾಯ ರೇಖೆಯು ಆದಾಯದಲ್ಲಿ ಉಂಟಾಗುವಂತಹ ಬದಲಾವಣೆ ಅನುಭೋಗ ಮತ್ತು ಒಟ್ಟು ತೃಪ್ತಿಯ ಮೇಲೆ ಬೀರುವ ಪರಿಣಾಮಗಳನ್ನು ತಿಳಿಸುತ್ತೆ. ಅಂದರೆ ಯಾವ ರೀತಿಯಾಗಿ ಅಲ್ಲಿ ಬದಲಾವಣೆಗಳಾಗ್ತದೆ ಅನ್ನೋದನ್ನು ಅದು ತಿಳಿಸುತ್ತೆ. ಹಾಗಾಗಿ ಇಲ್ಲಿ ನಾವು ಸ್ಪಷ್ಟವಾಗಿ ನೋಡಿದಾಗ ಹೊಸ ರೇಖೆಗಳಲ್ಲಿ ಬದಲಾವಣೆಗಳು ಆಗ್ತಾ ಹೋಗುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಹೊಸ ಆದಾಯ ರೇಖೆ ಅಂದರೆ ಆದಾಯ ಅನುಭೋಗ ರೇಖೆ ಉಂಟಾದಾಗ ICC ಆದಾಯ ಅನುಭೋಗ ರೇಖೆಯು ಮೇಲ್ಮುಖವಾಗಿ ಚಲಿಸುತ್ತಿರುವುದರಿಂದ ಅದು ಆದಾಯ ಹೆಚ್ಚಳವು ಅನುಭೋಗದ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ಇಲ್ಲಿ ನಾವು ತಿಳಿಯಬೇಕಾಗತ್ತೆ. ನೋಡಿ, ಅನುಭೋಗಿ ಆದಾಯದಲ್ಲಿ ಬದಲಾವಣೆಗಳಾದಾಗ ಅಲ್ಲಿ ಅನುಭೋಗಿ A1, B1 ಅಲ್ಲಿ E1 ಬಿಂದುವಿನಲ್ಲಿ, A2, B2 E2 ಬಿಂದುವಿನಲ್ಲಿ, A3, B3 E3 ಬಿಂದುವಿನಲ್ಲಿ, ಆ ಬಿಂದುವಿನಲ್ಲಿ ಸ್ಪರ್ಶಿಸಿದಾಗ IC1, IC2, IC3 ಕರುಗಳು ಉತ್ಪತ್ತಿಯಾಗುವುದರಿಂದ
ಆ E1 E2 E3 ಬಿಂದುಗಳಿಗೆ ಒಂದು ರೇಖೆಯನ್ನು ಎಳೆದಾಗ ನಮಗೆ ICC ಕರ್ವ್ ಅಂದರೆ ಆದಾಯ ಅನುಭೋಗ ರೇಖೆ ಉತ್ಪತ್ತಿಯಾಗುತ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಇದು ಆದಾಯ ಪರಿಣಾಮ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಒಟ್ಟಾರೆಯಾಗಿ ನೋಡಿದಾಗ ಆದಾಯ ಪರಿಣಾಮ ಅಂತಕ್ಕಂಥದ್ದು ಅನುಭೋಗಿಯ ಆದಾಯದಲ್ಲಿ ಉಂಟಾಗುವಂತಹ ಬದಲಾವಣೆಗಳಿಂದ ಅವನು ಕೊಂಡುಕೊಳ್ಳುವ ಹಾಗೂ ಒಟ್ಟು ತೃಪ್ತಿಯಲ್ಲಿ ಆಗುವಂತಹ ಬದಲಾವಣೆಗಳನ್ನು ಇದು ತಿಳಿಸ್ತದೆ. ಅಂದರೆ ಇಲ್ಲಿ ಗ್ರಾಹಕರ ನೈಜ ಆದಾಯ ಮಟ್ಟದಲ್ಲಿ ಬದಲಾವಣೆಗಳು ಅವನ ಖರೀದಿಯ ಮಾದರಿಗಳ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ಉಂಟು ಮಾಡುತ್ತದೆ ಅನ್ನೋದನ್ನು ಆದಾಯ ಪರಿಣಾಮ ತಿಳಿಸುತ್ತೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬಹುದು. ಸೊ ನನ್ನ ಆದಾಯ ಪರಿಣಾಮ ಅಂತಕ್ಕಂಥ ವಿಷಯ ಎಲ್ರಿಗೂ ಅರ್ಥವಾಗಿದ್ದರೆ ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಬೆಲ್ ಬಟನ್ ಹೊಡೆದು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.